ಇದನ್ನು 1 ಟನ್ ತೆಗೆದ್ರೆ ಅವರಿಗೆ 43 ಗ್ರಾಮ್ ಚಿನ್ನ ಸಿಗ್ತಿತ್ತಂತ. ಹಂಗೆ ಎಷ್ಟು ದೊಡ್ಡ ಗುಡ್ಡ ಐತೆ ಹೇಳ್ರಿ ಇದು. ಮತ್ತು ನಮ್ಮ ಭಾರತಕ್ಕೆ 95% ಗೋಲ್ಡ್ ಈ KGF ಇಂದನೇ ಹೋಗ್ತಿದ್ದ ನೋಡ್ರಿ. 1954 ಒಂದು ಇನ್ಸಿಡೆಂಟ್ ಆಗಿತ್ತಂತ್ರಿ. ಏರ್ ಬ್ಲಾಸ್ಟ್ ಆಗಿ ಒಂದೇ ಹೊಡೆತಕ್ಕೆ 54 ಜನ ಸ್ಪಾಟೆಡ್ ಡೆತ್ ಆಗಿದ್ರಂತೆ. ಗೈಸ್, ವೆಲ್ಕಮ್ ಟು ಎಲ್ ಡೊರ್ಯಾಡೋ. ಎಸ್ ಗೈಸ್, ಎಕ್ಸಾಕ್ಟ್ಲಿ ನಾವು ಎಲ್ಲಿದ್ದೇವೆ ಅಂತಂದ್ರೆ ಈಗ KGF ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಮೈನಿಂಗ್ ಸ್ಪಾಟಿಗೆ ಬಂದೇವಿ. ಈ KGF ಏನೈತೆ ನೋಡ್ರಿ, ಇದು ನಮ್ಮ ವರ್ಲ್ಡ್ ಒಳಗೆ ಸೆಕೆಂಡ್ ಡೀಪೆಸ್ಟ್ ಮೈನಿಂಗ್ ಇದಾಗಿತ್ತಂತ. ಇಲ್ಲಿಂದ 900 ಟನ್ ಚಿನ್ನ ತೆಗೆದಿದ್ರಂತ ಗೈಸ್. 900 ಟನ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೋರಿ. ಅದೆಲ್ಲ ಅಸಾಧ್ಯ ಅನಿಸ್ಬೋದಲ್ಲ ಕೇಳಕ್ಕೆ. ಈ ಅಸಾಧ್ಯವಾದದ್ದನ್ನೇ ಹೆಂಗೆ ಸಾಧ್ಯ ಮಾಡ್ಯಾರ ಎಲ್ಲ ನೋಡ್ಕೊಂಡು ಬರೋಣ ಬರ್ರಿ ಈ ವ್ಲಾಗ್ ಒಳಗೆ. ಗೈಸ್, ಈ KGF ಏನೈತೆ ನೋಡ್ರಿ, ಇದು ಬೆಂಗಳೂರು ನಮ್ಮ ರಾಜಧಾನಿಯಿಂದ 100 ಕಿಲೋಮೀಟರ್ ದೂರಕ್ಕೈತಿ. ಆಂಧ್ರ ಪ್ರದೇಶ ಮತ್ತು ತಮಿಳ್ನಾಡು ಬಾರ್ಡರ್ ನಿಯರ್ ಬರ್ತೈತೆ ನೋಡ್ರಿ ಇದು. ಗೈಸ್, 1888 ಮುಂಚೆ ಇಲ್ಲೇ ಬಂಗಾರ ಐತೆ ಅನ್ನೋದು ಗೊತ್ತಿತ್ತು ಜನಕ್ಕೆ. ಆದ್ರೆ ಇಲ್ಲಿ ಬಂದು ರಿಸರ್ಚ್ ಮಾಡಿ ಮೈನಿಂಗ್ ಮಾಡೋಷ್ಟು ಯಾರಿಗೂ ಕೆಪಾಸಿಟಿ ಇದ್ದಿದ್ದಿಲ್ಲ ಅನ್ನಿಸ್ತೈತಿ. ಸೊ ಅಲ್ಲಿ ಕಾಣೋದಿದ್ದು ನೋಡ್ರಿ, ಅದು ಮೈನಿಂಗ್ ಏರಿಯಾ. ಸೊ ಅಲ್ಲಿ ವಿಡಿಯೋ ಅಲಾವ್ ಇರೋಂಗಿಲ್ಲ. 1888 ಆಮೇಲೆ ಜಾನ್ ಟೇಲರ್ ಮತ್ತು ಅವ್ನ ಮಕ್ಕಳು ಬಂದು ಇಲ್ಲಿ ಮೈನಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಬಿಸಿಲು ಮೈನಿಂಗ್ ಸ್ಟಾರ್ಟ್ ಆದಮೇಲೆ ಮೊದ್ಲಕ್ಕೆ ಇಲ್ಲಿ ಎಂಪ್ಲಾಯೀಸ್ ಎಷ್ಟು ಜನ ಇದ್ರು ಹೇಳ್ರಿ ವರ್ಕ್ ಮಾಡೋರು? 35ರಿಂದ 40 ಸಾವಿರ ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ರು ಅಂತ ನೋಡ್ರಿ. ಮೈನಿಂಗ್ ಸ್ಟಾರ್ಟ್ ಮಾಡ್ಯಾರ ಅನ್ನೋದು ಗೊತ್ತಾದ್ಮೇಲೆ ಎಲ್ಲರೂ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಆಲ್ಮೋಸ್ಟ್ ಕೆಲಸ ಮಾಡಿದ್ರೆ ಎಲ್ಲ ತಮಿಳಿಯನ್ಸ್ ಆಗಿದ್ರಂತ. 60-70% ತಮಿಳಿಯನ್ಸ್ ಇಲ್ಲೆಲ್ಲ ಕೆಲಸ ಮಾಡಿದ್ರು ನೋಡ್ರಿ. ಮತ್ತು ಈ KGFಗೆ ಮಿನಿ ಇಂಗ್ಲೆಂಡ್ ಅಂತಲೂ ಕರೀತಾರೆ. ಎದಕ್ಕೆ ಹೇಳ್ರಿ, ಮೈನಿಂಗ್ ಸ್ಟಾರ್ಟ್ ಮಾಡಿದ್ದು ಬ್ರಿಟಿಷರು. ಮತ್ತು ಅವ್ರಿಗೆ ಉಳ್ಕೊಳಕ್ಕೆ ಮನಿ, ಬಂಗ್ಲೋ, ಕ್ಲಬ್, ಸ್ಪೋರ್ಟ್ಸ್ ಫೆಸಿಲಿಟಿ ಎಲ್ಲ ಬೇಕಲ್ರಿ. ಸೊ ಅದ್ರ ಸಂಬಂಧ ಅವರು ಇಂಗ್ಲೆಂಡ್ ಒಳಗೆ ಹೆಂಗೆ ಫೆಸಿಲಿಟಿ ಇರ್ತೈತೆ ನೋಡ್ರಿ, ಹಂಗೆ ಈ ಕೋಲಾರ ಒಳಗೂ ಎಲ್ಲ ಕಟ್ಕೊಂಡಿದ್ರು ಅಂತ. ಹಂಗೆ ಗೈಸ್, ನನ್ನ ಹಿಂದೆ ಏನು ಕಾಣತೈತೆ ನೋಡ್ರಿ, ಇದು ಸೈನೈಡ್ ಹಿಲ್ ಅಂತಾರೆ ಇದಕ್ಕೆ. ಸೈನೈಡ್ ಹಿಲ್ ಅಂತ ಏನು ಹೇಳ್ರಿ ಇದು. ಈಗ ಮೈನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ತೆಗಿರ್ತಾರೆ ನೋಡ್ರಿ. ತೆಗಿಬೇಕಾದ್ರೆ ಸಿಕ್ಕಿದ್ದೀಗ ಅವ್ರಿಗೆ. ಇದನ್ನು 1 ಟನ್ ತೆಗೆದ್ರೆ ಅವರಿಗೆ 43 ಗ್ರಾಮ್ ಚಿನ್ನ ಸಿಗ್ತಿತ್ತಂತ. ಹಂಗೆ ಎಷ್ಟು ದೊಡ್ಡ ಗುಡ್ಡ ಐತೆ ಹೇಳ್ರಿ ಇದು. ಭಾಳ ದೊಡ್ಡದು ಗುಡ್ಡ ಐತಿ. ಇದ ನೋಡ್ರಿ, ಅದು ಸೈನೈಡ್ ಭೂಮಿ ಒಳಗೆ ಸಿಗ್ತಿತ್ತಂತ್ರಿ. ಸೊ ಅದ್ರ ಒಳಗೆ ಚಿನ್ನಾನ ತೆಗೆದು ಬೇರ್ಪಡಿಸಿ ಒರಿಜಿನಲ್ ಚಿನ್ನ ಮಾಡ್ಕೊತಿದ್ರು. ನಮಗೂ ಏನಾರ ಸಿಕ್ತೈತೆ ನೋಡೋಣ ನಿಂದ್ರಿ ತೆಗೆದು. ಎಲ್ಲ ಮಣ್ಣು ಬಿಟ್ಟು ಹೋಗ್ಯಾರ ನೋಡ್ರಿ ಬ್ರಿಟಿಷರು. ಬಿಸಿಲು ಯಾಮನೆ ಐತ್ರಿಪ್ಪ, ಭಾಳ ಐತಿ ಬಿಸಿಲು. ಸೊ ಈ ಸೈನೈಡ್ ಏನೈತೆ ನೋಡ್ರಿ, ಇದು ವೇಸ್ಟ್ ಇದ್ದಂಗೆ ಇದು. ಇಲ್ಲಿ ಏನು ಬೆಳೆಯೋದು ಬೆಳಕ್ಕೆ ಬರೋಂಗಿಲ್ಲ. ಆದರೂ ಸ್ವಲ್ಪ ತಲೆ ಉಪಯೋಗಿಸಿ ಏನೋ ಬೆಳೆದಾರ ನೋಡ್ರಿ. ಇಲ್ಲಿ ಮೇಲೆ ಗಿಡ ಹಚ್ಚಾರ, ಸಣ್ಣ ಸಣ್ಣ ಸಸಿ ಗಿಡ, ಲಿಟಲ್ ಗಾರ್ಡನ್ ಟೈಪ್ ಮಾಡ್ಯಾರ. ಭಾಳ ಕಡೆ ಮಾಡ್ಯಾರ ನೋಡ್ರಿ, ತೋರಿಸ್ತೀನಿ. ಸೊ ಇದಿಷ್ಟು ಪ್ರದೇಶ ಹೌದ್ರಿ ಇದು ಸೈನೈಡ್ ಹಿಲ್. ಇನ್ನೂ ಆ ಸೈಡ್, ಈ ಗುಡ್ಡ ದಾಟಿ ಆ ಸೈಡಿನೂ ಐತಿ. ಟೋಟಲ್ ಮೈನಿಂಗ್ ಮಾಡಿ ತೆಗ್ದಿದ್ದ ಚಿನ್ನ ಎಷ್ಟು ಹೇಳ್ರಿ, ಬಂಗಾರನ 900 ಟನ್ ಗೈಸ್. ಜಸ್ಟ್ ಇಮ್ಯಾಜಿನ್, 900 ಟನ್ ಅಂದ್ರೆ ಎಷ್ಟು ಹೇಳ್ರಿ, 8,16 kg ಬಂಗಾರ ತೆಗ್ದಾರಂತ. ನೀವು ಅನ್ಕೋಬೋದು ಈ ಬಂಗಾರ ಎಲ್ಲ ಎಲ್ಲಿ ಹೋಯ್ತು ಅಂತಂದು. KGF ಮೂವಿ ನೋಡಿರಿ, ಆ ಮೂವಿ ಒಳಗೆ ಕ್ಲೈಮ್ಯಾಕ್ಸ್ ಒಳಗೆ ಏನಾಕೈತೆ ಹೇಳ್ರಿ, ರಾಕಿ ಬಾಯಿ ಎಲ್ಲ ಚಿನ್ನಾನ ತೊಗೊಂಡು ಸಮುದ್ರದೊಳಗೆ ಹೋಗಿ ಅವನು ಸಾಯ್ತಾನ, ಅವ್ನು ಕೊಟ್ಟಾಗ ಆ ಚಿನ್ನನೂ ಹೋಗೈತ್ರಿ. ಆದ್ರೆ ಈ ಬ್ರಿಟಿಷ್ ನನ್ನ ಮಕ್ಳು ಏನು ಮಾಡಿದ್ರು ಹೇಳ್ರಿ, ಎಲ್ಲ ಚಿನ್ನ ತೊಗೊಂಡು ಹೋಗಿ ಅವ್ರು ಸಮುದ್ರದ ಆಚೆ ಅವ್ರು ಇಂಗ್ಲೆಂಡಿಗೆ ಪಾರ್ಸಲ್ ಮಾಡ್ಕೊಂಡಾರ ನೋಡ್ರಿ. ಎಷ್ಟು ಕೆಟ್ಟದಾರಲ್ಲ ಅವ್ರು. ನಮ್ದು ದೇಶ ಆಳಿ, ನಮ್ದು ಭೂಮಿನ ಆಳಿ, ಎಲ್ಲ ಚಿನ್ನಾನ ಅವ್ರ ದೇಶಕ್ಕೆ ತೊಗೊಂಡು ಹೋಗ್ಯಾರ ಮಕ್ಕಳು. ನಿಮ್ಗೆ ಮೊದ್ಲಕ್ಕೆ ಹೇಳಿದ್ದೆ, ಇದು ವರ್ಲ್ಡ್ ಸೆಕೆಂಡ್ ಡೀಪೆಸ್ಟ್ ಮೈನಿಂಗ್ ಅಂತ ಅಂದು. ಎಷ್ಟು ಡೀಪ್ ತೆಗ್ದಾರ ಹೇಳ್ರಿ.
ಕೇಳಿದ್ರೆ ಕಂಗಾಲ್ ಅಕ್ಕಿರಿ. ಈಗ ಮೈನಿಂಗ್ ಒಳಗೆ ಡಿಫ್ರೆಂಟ್ ಮೈನಿಂಗ್ ಇರ್ತಾವ್ರಿ. ಈಗ ಕಲ್ಲು ತೆಗೆಯೋದಾಗಲಿ, ಮ್ಯಾಗ್ನೀಸ್ ತೆಗೆಯೋದಾಗಲಿ, ಅವೆಲ್ಲ ಹಿಂಗೆ ರೌಂಡಾಗಿ ತೆಗೆದಿರ್ತಾರೆ, ರೌಂಡಾಗಿ ಚೌಕಾಗಿ ತೆಗೆದಿರ್ತಾರೆ. ಆದರೆ ಈ ಗೋಲ್ಡ್ ಮೈನಿಂಗ್ ಮಾಡೋದು ಏನೈತೆ ನೋಡಿರಿ, ಇದು ಹಿಂಗೆ ಡೀಪಾಗಿ ತೆಗೆದಿರ್ತಾರೆ. ಎಷ್ಟು ಡೀಪ್ ತೆಗ್ದಾರ ಹೇಳ್ರಿ, ಹಂಗೆ 3000 ಮೀಟ್ರ್ ಡೀಪ್. 3000 ಅಂತಂದ್ರೆ 9800 ಫೀಟ್ ತೆಗ್ದಾರ್ರಿ. ಅಷ್ಟು ಒಳಗೆ ಹೋಗಿ ಹೆಂಗೆ ಗೋಲ್ಡ್ ಮೈನ್ ಮಾಡಿದ್ದಾರೆ ಇವರು. ನಮಗೆ ಬರೀ ಒಂದು 50 ಮೀಟ್ರ್ ಇರೋ ಗುಹೆ ಒಳಗೆ ಹೋಗಿ ಬರಾಕನ ಪಿಕ್ಚರ್ ಫೇಲ್ ಆಗಿರ್ತೈತಿ. ಅಂಥದ್ರಾಗ ಇವ್ರು 3000 ಮೀಟ್ರ್ ಒಳಗೆ ಹೋಗಿ ಗೋಲ್ಡ್ ಮೈನ್ ಮಾಡ್ಯಾರಂದ್ರೆ ಎಷ್ಟು ಡೇರಿಂಗ್ ಇರಾಕೆ ಹೋಗ್ಬಾರ್ದ್ರಿ ಇವ್ರಿಗೆ. ಗೈಸ್ ನೋಡ್ರಿ, ಗೋಲ್ಡ್ ಟೌನ್ ವಿತ್ ಗೋಲ್ಡನ್ ಸಿಟಿಜನ್ ಹೂ ಕ್ರಿಯೇಟೆಡ್ ಅ ಗೋಲ್ಡನ್ ಹಿಸ್ಟ್ರಿ ಆಫ್ KGF. ಇದೆಲ್ಲ ಕೆಲಸ ಮಾಡೋರಿಗೆ ಉಳ್ಕೊಳಕ್ಕೆ ಕೊಟ್ಟಿದ್ದ ಮನಿ ನೋಡ್ರಿ ಅವು. ಗೈಸ್ ಈ KGF ಒಳಗೆ ವರ್ಕ್ ಮಾಡೋರ್ದು ಬಾಳೆ ಅಷ್ಟೊಂದು ಸರಿ ಇದ್ದಿದ್ದಿಲ್ಲ ರೀ, ಸುಲಭ ಇದ್ದಿದ್ದಿಲ್ಲ. ಯಾಕೆ ಹೇಳ್ರಿ, 3000 ಮೀಟ್ರ್ ಒಳಗೆ ಹೋಗಿ ಕೆಲಸ ಮಾಡ್ಬೇಕಂತ ಅಂದ್ರೆ ಅಲ್ಲಿದ್ದು ಟೆಂಪ್ರೇಚರ್ ಹೆಂಗಿರಾಕಿಲ್ಲ, ಮತ್ತು ಅವ್ರಿಗೆ ಬ್ರೀದಿಂಗ್ ಪ್ರಾಬ್ಲಮ್, ವೆಂಟಿಲೇಷನ್ ಇರ್ತಿದ್ದಿಲ್ಲ ಅಂತ್ರಿ ಮೇನ್ ಮಾಡಿ. ಸೊ ಅದ್ರ ಸಂಬಂಧ ಅವರಿಗೆ ಇಲ್ಲಿ ವರ್ಕರ್ಸ್ ಆಲ್ಮೋಸ್ಟ್ ವರ್ಕ್ ಮಾಡಿದವ್ರಿಗೆ ಎಲ್ಲರಿಗೆ ಒಂದು 30% ಜನಕ್ಕೆ ಲಂಗ್ ಕ್ಯಾನ್ಸರ್ ಬಂದಿತ್ತಂದು ನೋಡ್ರಿ, ಬ್ರೀದಿಂಗ್ ಪ್ರಾಬ್ಲಮ್ ಆಗಿ ಉಸಿರಾಟದ ತೊಂದರೆ. ಗೈಸ್ ಈ KGF ಒಳಗೆ 1954ರಾಗ ಒಂದು ಇನ್ಸಿಡೆಂಟ್ ಆಗಿತ್ತಂತ್ರಿ. ಏರ್ ಬ್ಲಾಸ್ಟ್ ಆಗಿ ಒಂದೇ ಹೊಡೆತಕ್ಕೆ 54 ಜನ ಸ್ಪಾಟೆಡ್ ಡೆತ್ ಆಗಿದ್ರಂತೆ. ಅವ್ರ ಬಾಡಿನೂ ಹೊರಗೆ ತೆಗೋಕ್ಕಾಗಿದ್ದಿಲ್ಲ ಅಂತ, ಅಷ್ಟು ಕೆಟ್ಟ ದುರಂತ ಆಗಿತ್ತಂತೆ. ಲಾಸ್ಟ್ನೇಕ ಅವ್ರ ಫ್ಯಾಮ್ಲಿಗೂ ಅವ್ರ ಬಾಡಿ ನೋಡೋದು ಭಾಗ್ಯ ಇದ್ದಿದ್ದಿಲ್ಲ ನೋಡ್ರಿ. ಮೈನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ಅಡ್ವಾಂಟೇಜು ಆಗೈತೆ ರೀ, ಡಿಸ್ಅಡ್ವಾಂಟೇಜು ಆಗೈತಿ. ಅಡ್ವಾಂಟೇಜ್ ಏನಂತಂದ್ರೆ ನಮ್ಮ ಕರ್ನಾಟಕ GDPಗೆ 50% ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಂದು ನೋಡ್ರಿ ಮೈನಿಂಗ್ ಸ್ಟಾರ್ಟ್ ಇದ್ದಾಗ. ಮತ್ತು ನಮ್ಮ ಭಾರತಕ್ಕೆ 95% ಗೋಲ್ಡ್ ಈ KGF ಇಂದ ಹೋಗ್ತಿದ್ದಂದು ನೋಡ್ರಿ. ಗೈಸ್ ಒಂದು ಕಾಲದಾಗ ಈ ಜಗದ ಎಷ್ಟು ಬೆಲೆ ಇತ್ತು ಹೇಳ್ರಿ. ಗೋಲ್ಡ್ನ ಪ್ರೊಡ್ಯೂಸ್ ಮಾಡ್ತಿತ್ತು, ಗೋಲ್ಡ್ ಎಕ್ಸ್ಟ್ರಾಕ್ಟ್ ಮಾಡ್ತಿತ್ತು. ಆದರೆ ಈಗ ನೋಡ್ರಿ ಎಲ್ಲ ಹಾಳು ಬಿದ್ದೋಗೈತಿ. ಒಂದು 100 ವರ್ಷ ಈ KGFನೆಲ್ಲ ಬ್ರಿಟಿಷರು ರೂಲ್ ಮಾಡಿದ್ರಿ. ಅದಾದಮೇಲೆ ನಮಗೂ 1947ಗೆ ಸ್ವತಂತ್ರ ಸಿಕ್ತೆ. ಸ್ವತಂತ್ರ ಸಿಕ್ಕ ಮೇಲೆ ಬ್ರಿಟಿಷರೆಲ್ಲ ನಮ್ಮ ದೇಶ ಬಿಟ್ಟು ಹೋದ್ರೆ. ಅದಾದಮೇಲೆ 1972 ಒಳಗೆ ಈ KGF ಏನೈತೆ ನೋಡ್ರಿ, ಇದು ಸರ್ಕಾರದ ಅಂಡರ್ ಬಂತು. ಬ್ರಿಟಿಷರು ಮೈನಿಂಗ್ ಮಾಡೋಬೇಕಾರೆ ಇಲ್ಲಿ 1 ಟನ್ ಸೈನೈಡ್ ತೆಗೆದ್ರೆ ಅವ್ರಿಗೆ 43 ಗ್ರಾಮ್ ಚಿನ್ನ ಸಿಕ್ತಿತ್ತಂತ್ರಿ. ಆದರೆ ನಮ್ಮ ಭಾರತ ಸರ್ಕಾರ ಅಂಡರ್ ಬಂದಾಗ 1 ಟನ್ ಚಿನ್ನ ತೆಗೆದ್ರೆ ಅವ್ರಿಗೆ ಬರೀ 3 ಗ್ರಾಮ್ ಚಿನ್ನ ಸಿಗ್ತಿತ್ತಂತ. ಸೊ ಅದಕ್ಕೆ ಏನು ಮಾಡಿದ್ರು ಹೇಳಿ, ಅವ್ರು ಇನ್ವೆಸ್ಟ್ ಮಾಡಿದ್ದು ಹೊಳ್ಳಿ ಬರಾತಿದ್ದಿಲ್ಲ ಅಂತ, ಇನ್ವೆಸ್ಟ್ ಮಾಡಿದ್ದು ಅಮೌಂಟು ಹೊಳ್ಳಿ ಬರಾತಿದ್ದಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ರು ಅಂತ ಅಂದ್ರೆ 2001 ಮಾರ್ಚ್ 3ಕ್ಕೆ ಈ KGFನ ಕ್ಲೋಸ್ ಮಾಡಿದ್ರು ನೋಡ್ರಿ. KGFನ ಚಾಪ್ಟರ್ ಮುಕ್ತಾಯ. ಈ KGFನ ಕ್ಲೋಸ್ ಮಾಡೋಕೆ ಮೇಜರ್ ರೀಸನ್ ಏನಂತ ಅಂದ್ರೆ, ಭೂಮಿ ಮೈನಿಂಗ್ ಮಾಡೋದ್ರಿಂದ ಪರಿಸರ ಮಾಲಿನ್ಯ ಆಕಿತ್ತಂತ, ಮತ್ತು ಭೂಮಿ ಒಳಗೆ ನೀರಿನ ಪ್ರಮಾಣ ಕಡಿಮೆ ಆಗತ್ತಿತ್ತಂದ್ರಿ. ಮತ್ತು ಅಲ್ಲಿ ವರ್ಕ್ ಮಾಡೋ ವರ್ಕರ್ಸಿಗೂ ಪೇಮೆಂಟ್ ಅಷ್ಟೊಂದು ಚಲೋ ಕೊಡ್ತಿದ್ದಿಲ್ಲ ಅಂತ, ಅವ್ರು ಇನ್ವೆಸ್ಟ್ ಮಾಡಿದ ಅಮೌಂಟು ರಿಟರ್ನ್ ಬರ್ತಿದ್ದಿಲ್ಲ ಅಂತ ನೋಡ್ರಿ. ಮತ್ತು 2013ಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿತ್ತಂತ್ರಿ, KGFನ ಓಪನ್ ಮಾಡ್ರಿ ಅಂತ ಅಂದು. ಆದ್ರೆ ಇನ್ನೂ ಮಾಡಿಲ್ಲ. ರೀಸನ್ ಏನಂತ ನಮಗೂ ಗೊತ್ತಿಲ್ಲ ನೋಡ್ರಿ. ಈ KGF ಮೈನಿಂಗ್ ಸೆಂಟರ್ ಒಂದೇ ಕಡೆ ಇಲ್ರಿ, ಈ KGF ಒಳಗೆ ಭಾಳ ಕಡೆ ಅದಾವ. ಅದ್ರಾಗ ಈ ಚಾಂಪಿಯನ್ ರೀಫ್ ಅನ್ನೋದು ಮೇನ್ ಮೈನಿಂಗ್ ಸೆಂಟರ್ ನೋಡ್ರಿ. ನೀವೇನಾದ್ರು ಕೋಲಾರ ಈ KGF ನೋಡೋಕೋದು ಬಂದ್ರೆ, ಈ KGF ಇಂದನ 6 ಕಿಲೋಮೀಟರ್ ದೂರ ಇರೋ ಈ ಕೋಟಿ ಲಿಂಗೇಶ್ವರ ಟೆಂಪಲ್ನ ವಿಸಿಟ್ ಮಾಡೋದು ಮರಿಬೇಡ ನೋಡ್ರಿ. ಯಾಕಂತಂದ್ರೆ ಇಲ್ಲಿ ಒಂದೇ ಕಡೆನ 90 ಲಕ್ಷ ಶಿವಲಿಂಗ ನೀವು ನೋಡ್ಬೋದು. ಓಕೆ ಗಾಯ್ಸ್, ಈ ವಿಡಿಯೋ ಎಲ್ಲಿಗೆ ಎಂಡ್ ಆಕೈತ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೇನೆ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.